ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಸ್ಪರ್ಶ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲ ಸ್ವಾಗತ. ಸ್ಪರ್ಶ ಅಕಾಡೆಮಿ ಯೂಟ್ಯೂಬ್ ಚಾನಲ್ಲಿ ಎಲ್ಲರಿಗೂ ಗೊತ್ತಿರೋ ಹಾಗೆ ಕ್ರ್ಯಾಶ್ ಕೋರ್ಸ್ ನಡೀತಿದೆ. ವೆರಿ ಇಂಪಾರ್ಟೆಂಟ್ ಟಾಪಿಕ್ಸ್ ಫಾರ್ PSIಗೆ, ಮುಂಬರುವ PSI ಎಕ್ಸಾಮ್ಗೆ ವೆರಿ ಇಂಪಾರ್ಟೆಂಟ್ ಟಾಪಿಕ್ಸ್ದು ಕ್ರ್ಯಾಶ್ ಕೋರ್ಸ್ ನಡೆದಿದೆ. ಸೊ ಇಂದಿನ ಕ್ರ್ಯಾಶ್ ಕೋರ್ಸಿನ ಟಾಪಿಕ್ ಬಂದು ಪ್ರಮುಖ ಕನ್ವೆನ್ಷನ್ಸ್ ಮತ್ತು ಪ್ರೋಟೋಕಾಲ್ಸ್. ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಪ್ರತಿ ಎಕ್ಸಾಮಲ್ಲೂ ಒಂದು ಕ್ವಶನ್ ಅಂತೂ ಕೇಳೋ ಚಾನ್ಸಸ್ ತುಂಬ ಇರುತ್ತೆ. ಸೊ ಅದಕ್ಕೋಸ್ಕರ ಪ್ರಮುಖ ಕನ್ವೆನ್ಷನ್ಸ್ ಮತ್ತು ಪ್ರೋಟೋಕಾಲ್ ಬಗ್ಗೆ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಸೊ ವಿಡಿಯೋಗೆ ಹೋಗೋಣ. ನಂಬರ್ 1 ಬಂದು ರಾಮ್ಸರ್ ಕನ್ವೆನ್ಷನ್. ರಾಮ್ಸರ್ ಕನ್ವೆನ್ಷನ್ ಬಂದು 1970ರಲ್ಲಿ ಅಡಾಪ್ಟ್ ಮಾಡ್ಕೊಳ್ತಾರೆ. ಇದು ಬಂದು ಇರಾನ್ ದೇಶದಲ್ಲಿ ಒಂದು ಸಿಟಿ ಆಗಿರುತ್ತೆ. ಏನರ ಬಗ್ಗೆ ಹೇಳುತ್ತೆ ರಾಮ್ಸರ್ ಕನ್ವೆನ್ಷನ್ಸ್ ಅಂದರೆ ಜೌಗು ಪ್ರದೇಶದ ಸಂರಕ್ಷಣೆ, ಅಂದರೆ ವೆಟ್ಲ್ಯಾಂಡ್ ಪ್ರೊಟೆಕ್ಷನ್ ಮಾಡ್ಕೊಳ್ಳುವಂಥದ್ದು, ಜೌಗು ಪ್ರದೇಶದ ಸಂರಕ್ಷಣೆ. ಇದು ಬಂದು ವೆಟ್ಲ್ಯಾಂಡ್ ಡೇ ಯಾವಾಗ ಆಗಿರುತ್ತೆ ಅಂದರೆ 2 ಫೆಬ್ರವರಿ ವಿಶ್ವ ಜೌಗು ಪ್ರದೇಶದ ದಿನ ಆಗಿರುತ್ತೆ. ವೆರಿ ಇಂಪಾರ್ಟೆಂಟ್, ನೋಡ್ಕೊಳ್ಳಿ. ನೆಕ್ಸ್ಟ್ ಬಂದು ಸ್ಟಾಕ್ಹೋಮ್ ಕನ್ವೆನ್ಷನ್. ಸ್ಟಾಕ್ಹೋಮ್ ಕನ್ವೆನ್ಷನ್ ಏನು ಬಗ್ಗೆ ಹೇಳುತ್ತೆ ಅಂದರೆ POPನ ಕಂಟ್ರೋಲ್ ಮಾಡೋದ್ರ ಬಗ್ಗೆ ಹೇಳುತ್ತೆ. POP ಅಂದರೆ ಪರ್ಸಿಸ್ಟೆಂಟ್ ಆರ್ಗ್ಯಾನಿಕ್ ಪಲ್ಯೂಟೆಂಟ್ಸ್. ಏನಕ್ಕೆ ಇದನ್ನು ಕಡಿಮೆ ಮಾಡಬೇಕು ಅಂದರೆ ಇದು ಬಂದು ತುಂಬ ಲೈಫ್ ಸ್ಪ್ಯಾನ್ ಇರುತ್ತೆ. ಅದಕ್ಕೆ POPಗೆ ತುಂಬ ಹಜಾರ್ಡಸ್ ಕೆಮಿಕಲ್ ಇದು POP ಬಂದು. ಅದಕ್ಕೋಸ್ಕರ POPನ ಕಡಿಮೆ ಮಾಡೋದಕ್ಕೆ ಸ್ಟಾಕ್ಹೋಮ್ ಕನ್ವೆನ್ಷನ್ನ ಮಾಡ್ತಾರೆ. ಸೊ ನೆಕ್ಸ್ಟ್ ಬಂದು ಸೈಟ್ಸ್ ಅಂದರೆ ಏನು ಅಂದರೆ ಇದು ಬಂದು ಅಬ್ರಿವೇಷನ್ ಏನು ಅಂದರೆ ಕನ್ವೆನ್ಷನ್ ಆನ್ ಇಂಟರ್ನ್ಯಾಷನಲ್ ಟ್ರೇಡ್ ಇನ್ ಎಂಡೇಂಜರ್ಡ್ ಸ್ಪೀಷೀಸ್. ನೋಡ್ಕೊಳ್ಳಿ, ಟ್ರೇಡ್ ಅಂತ ಕೂಡ ಇದೆ. ಟ್ರೇಡ್ ಇನ್ ಎಂಡೇಂಜರ್ಡ್ ಸ್ಪೀಷೀಸ್ ಅಂದರೆ ಅಳುವಂಚಿನಲ್ಲಿರುವ ಪ್ರಾಣಿ ಸಂಕುಲ ಮತ್ತು ಸಸ್ಯವರ್ಗನ ಟ್ರೇಡ್ ಅಂತ ಹೇಳಿದ್ದಾರೆ. ವ್ಯಾಪಾರ ಮಾಡಬಾರದು. ಯಾವುದು ಎಂಡೇಂಜರ್ಡ್ ಲಿಸ್ಟಲ್ಲಿರುತ್ತೋ ಪ್ರಾಣಿಗಳಾಗಲಿ ಅದಾಗಿ ನಮ್ಮ ಸಸ್ಯವರ್ಗ ಆಗಲಿ ಅದನ್ನು ವ್ಯಾಪಾರ ಮಾಡಬಾರದು ಅಂತ ಹೇಳಿ ತಿಳಿಸ್ಕೊಡೋದೆ ಸೈಟ್ಸ್ ಆಗಿರುತ್ತೆ. ಸೊ ನೆಕ್ಸ್ಟ್ ನೋಡ್ಕೊಳ್ಳೋಣ. ನೆಕ್ಸ್ಟ್ ಬಂದು ಬಾರ್ನ್ ಕನ್ವೆನ್ಷನ್ ಏದ್ರ ಬಗ್ಗೆ ಹೇಳುತ್ತೆ ಅಂದರೆ ವಲಸೆ ಜಾತಿಗಳ ಸಂರಕ್ಷಣೆ, ಅಂದರೆ ಮೈಗ್ರೇಟರಿ ಸ್ಪೀಷೀಸ್ ಅಂತ ಏನು ಹೇಳ್ತಿರೋ ವಲಸೆ ಜಾತಿಗಳು ಅದನ್ನು ಸಂರಕ್ಷಣೆ ಮಾಡುವಂಥದ್ದೇ ಬಾರ್ನ್ ಕನ್ವೆನ್ಷನ್. ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ನೆಕ್ಸ್ಟ್ ಬಂದು ವಿಯೆನಾ ಕನ್ವೆನ್ಷನ್ ಬಂದು ಓಝೋನ್ ಸಂರಕ್ಷಣೆ. ನೆಕ್ಸ್ಟ್ ಹಂಗೆ ನೋಡ್ಕೊಳ್ಳಿ, ಮಾಂಟ್ರಿಯಲ್ ಪ್ರೋಟೋಕಾಲ್ ಏದ್ರ ಬಗ್ಗೆ ಹೇಳುತ್ತೆ ಅಂದರೆ ಓಝೋನ್ ಸವಕಳಿಗೆ ಸಹಾಯ ಮಾಡುವ ವಸ್ತುಗಳನ್ನು ಕಡಿಮೆ ಮಾಡುವುದು. ಅಂದರೆ ಯಾವುದು ಓಝೋನ್ ಲೇಯರ್ನ ಡ್ಯಾಮೇಜ್ ಮಾಡುವಂಥದ್ದು ಯಾವುದು, CFL, HFL, ಇದನ್ನು ಕಡಿಮೆ ಮಾಡುವಂಥದ್ದು, ರೆಡ್ಯೂಸ್ ಮಾಡುವಂಥದ್ದನ್ನ ಮಾಂಟ್ರಿಯಲ್ ಪ್ರೋಟೋಕಾಲ್ ಹೇಳುತ್ತೆ. ವಿಯೆನಾ ಕನ್ವೆನ್ಷನ್ ಏದ್ರ ಬಗ್ಗೆ ಹೇಳುತ್ತೆ ಅಂದರೆ ಓಝೋನ್ ರಕ್ಷಣೆ ಅಂದರೆ ಓಝೋನ್ ಪ್ರೊಟೆಕ್ಷನ್ ಬಗ್ಗೆ ಹೇಳುತ್ತೆ. ಓಕೆನಾ, ಕನ್ಫ್ಯೂಸ್ ಆಗೋಕ್ಕೆ ಹೋಗ್ಬಿಡಿ. ವಿಯೆನಾ ಕನ್ವೆನ್ಷನ್ ಬಂದು ಓಝೋನ್ ಪ್ರೊಟೆಕ್ಷನ್ ಬಗ್ಗೆ ಹೇಳುತ್ತೆ. ಮಾಂಟ್ರಿಯಲ್ ಪ್ರೋಟೋಕಾಲ್ ಏದ್ರ ಬಗ್ಗೆ ಹೇಳುತ್ತೆ ಅಂದರೆ ಓಝೋನ್ ಡಿಪ್ಲೀಷನ್ಗೆ ಕಾರಣ ಆಗ್ತಿರೋ ವಸ್ತುಗಳನ್ನು ಕಡಿಮೆ ಮಾಡೋದ್ರ ಬಗ್ಗೆ ಹೇಳುತ್ತೆ. ಸೊ ನೆಕ್ಸ್ಟ್ ಬಂದು ಕ್ಯೋಟೋ ಪ್ರೋಟೋಕಾಲ್ ಏನು ಅಂದರೆ ಹಸಿರು ಮನೆ ಅನಿಲ ಅಂದರೆ ಗ್ರೀನ್ ಹೌಸ್ ಗ್ಯಾಸಸ್ ಏನಿರುತ್ತೋ ಅದರ ಹೊರಸೂಸುವಿಕೆಯನ್ನು ಕಡಿಮೆ ಮಾಡುವಂಥದ್ದು. ಈ ಗ್ರೀನ್ ಹೌಸ್ ಗ್ಯಾಸಸ್ ಏನು ಎಮಿಷನ್ ಇದೆಯೋ ಆ ಎಮಿಷನ್ನ ಕಡಿಮೆ ಮಾಡುವಂಥದ್ದು ಕ್ಯೋಟೋ ಪ್ರೋಟೋಕಾಲ್ ಆಗಿದೆ. ನೆಕ್ಸ್ಟ್ ಬಂದು UNFCCC ಫುಲ್ ಫಾರ್ಮ್ ಏನು ಅಂದರೆ ಯುನೈಟೆಡ್ ನೇಷನ್ಸ್ ಫ್ರೇಮ್ವರ್ಕ್ ಕನ್ವೆನ್ಷನ್ ಆನ್ ಕ್ಲೈಮೇಟ್ ಚೇಂಜ್. ಅಬ್ರಿವೇಷನಲ್ಲೇ ನಿಮಗೆ ಆನ್ಸರ್ ಸಿಕ್ಕೋಗುತ್ತೆ ಫ್ರೆಂಡ್ಸ್. ಕ್ಲೈಮೇಟ್ ಚೇಂಜ್ ನೋಡಿ, ವಾತಾವರಣ ಬದಲಾವಣೆ ವಿರುದ್ಧ ಹೋರಾಡೋದೆ UNFCCದು. ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ, ನೋಡ್ಕೊಳ್ಳಿ. ನೆಕ್ಸ್ಟ್ ಬಂದು UNCCD, ಯುನೈಟೆಡ್ ನೇಷನ್ಸ್ ಟು ಕಾಂಬ್ಯಾಟ್ ಡೆಸರ್ಟಿಫಿಕೇಷನ್, ಮರುಭೂಮೀಕರಣವನ್ನು ಎದುರಿಸಲು. ಏನು ಕಾಡು ನಾಶ ಆಗ್ತಿದೆಯೋ, ಏನು ಒಂದು ಮರುಭೂಮಿಗೆ ಹೋಗ್ತಿದೆಯೋ ಫಾರೆಸ್ಟ್ ಎಲ್ಲ, ಇದನ್ನೆಲ್ಲ ಕಡಿಮೆ ಮಾಡುವಂಥದ್ದೇ UNCCD ಟು ಕಾಂಬ್ಯಾಟ್ ಡೆಸರ್ಟಿಫಿಕೇಷನ್. ಇಲ್ಲೇ ಕೊಟ್ಟಿದ್ದಾರೆ ನೋಡಿ ಅಬ್ರಿವೇಷನಲ್ಲಿ. ನೆಕ್ಸ್ಟ್ ಬಂದು ಬೇಸಲ್ ಕನ್ವೆನ್ಷನ್ ಏದ್ರ ಬಗ್ಗೆ ಹೇಳುತ್ತೆ ಅಂದರೆ ಅಪಾಯಕಾರಿ ತ್ಯಾಜ್ಯ ವಸ್ತುಗಳ ನಿಯಂತ್ರಣ ಮತ್ತು ವಿಲೇವಾರಿ. ಏನು ಒಂದು ಹಜಾರ್ಡಸ್ ವೇಸ್ಟ್ ಇದೆಯೋ ಅದನ್ನು ನಿಯಂತ್ರಣ ಮಾಡುವಂಥದ್ದು, ಮತ್ತು ಕಡಿಮೆ ಮಾಡುವಂಥದ್ದು, ಮತ್ತು ವಿಲೇವಾರಿ ಮಾಡುವಂಥದ್ದು, ರೆಡ್ಯೂಸ್ ಮಾಡುವಂಥದ್ದು. ಸೊ ಇದನ್ನು ಬೇಸಲ್ ಕನ್ವೆನ್ಷನ್ ಹೇಳುತ್ತೆ. ನೆಕ್ಸ್ಟ್ ಬಂದು ಕಾರ್ಟಿಜಿನ ಪ್ರೋಟೋಕಾಲ್ ಏದ್ರ ಬಗ್ಗೆ ಹೇಳುತ್ತೆ ಅಂದರೆ ಜೈವಿಕ ವೈವಿಧ್ಯತೆಗೆ ಜೈವಿಕ ಸುರಕ್ಷಣೆ, ಬಯೋಲಾಜಿಕಲ್ ಡೈವರ್ಸಿಟಿ, ಜೈವಿಕ ವೈವಿಧ್ಯತೆ ಅಂದರೆ ಅದರ ಜೈವಿಕ ಸುರಕ್ಷಣೆ. ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ ಕಾರ್ಟಿಜಿನ ಪ್ರೋಟೋಕಾಲ್ ಬಂದು, ದಯವಿಟ್ಟು ನೋಟ್ ಡೌನ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಬಂದು ನಗೋಯ ಪ್ರೋಟೋಕಾಲ್ ಏದ್ರ ಬಗ್ಗೆ ಹೇಳುತ್ತೆ ಅಂದರೆ ಆನುವಂಶಿಕ ಸಂಪನ್ಮೂಲ ಪ್ರವೇಶ ಮತ್ತು ಅವುಗಳ ಬಳಕೆಯಿಂದ ಉಂಟಾಗುವ ಪ್ರಯೋಜನಗಳು ನ್ಯಾಯಯುತ ಮತ್ತು ಸಮಾನ ಹಂಚಿಕೆ. ಆನುವಂಶಿಕ ಸಂಪನ್ಮೂಲ ಅಂದರೆ ಜೆನೆಟಿಕ್ ರಿಸೋರ್ಸಸ್, ಅದನ್ನು ಏನು ಮಾಡುವಂಥದ್ದು, ಬಳಕೆ ಮಾಡ್ಕೊಳ್ಳೋವಂಥದ್ದು, ಅದಾಗಿದ್ದ ಆಮೇಲೆ ಅದನ್ನ ಪ್ರಯೋಜನಗಳನ್ನ ತಿಳಿಸ್ಕೊಡುವಂಥದ್ದು. ಇದು ನಗೋಯ ಪ್ರೋಟೋಕಾಲ್ ತಿಳಿಸ್ಕೊಡುತ್ತೆ. ಜೆನೆಟಿಕ್ ರಿಸೋರ್ಸಸ್ ಅಂತ ಯಾವುದೇ ಬಂದ್ರೂ ನಗೋಯ ಪ್ರೋಟೋಕಾಲ್ ಮೈಂಡಲ್ಲಿ ಇಟ್ಕೊಳ್ಳಿ.
ನೆಕ್ಸ್ಟ್ ಬಂದು COP24, COP21. COP ಅಂದರೆ ಕಾನ್ಫರೆನ್ಸ್ ಆಫ್ ಪಾರ್ಟೀಸ್. ವಾತಾವರಣ ಬದಲಾವಣೆಗೆ ಕಾನ್ಫರೆನ್ಸ್ ಆಫ್ ಪಾರ್ಟೀಸ್ನ ಮಾಡ್ತಾರೆ. ಮಾಡಿ ಯಾವ ಥರ ವಾತಾವರಣ ಬದಲಾವಣೆ ಆಗ್ತಿದೆ, ನಾವು ಯಾವ ಥರ ಒಂದು ಚಾಲೆಂಜಸ್ನ ಎದುರಿಸ್ಬೇಕು, ಯಾವ ಥರ ಮಾಡಬೇಕು ಅಂತ ಇಲ್ಲಿ ಡಿಸ್ಕಸ್ ಮಾಡ್ತಾರೆ. ನೆಕ್ಸ್ಟ್ ಬಂದು ಮಿನಿಮಾಟ ಕನ್ವೆನ್ಷನ್ ಬಂದು ಏನು ಅಂದರೆ ಪಾದರಸದಿಂದ ಆರೋಗ್ಯ ಮತ್ತು ಪರಿಸರವನ್ನು ಕಾಪಾಡಲು. ಏನಂದರೆ ಈ ಮೆರ್ಕ್ಯುರಿ, ಪಾದರಸ ಅಂದರೆ ಏನು, ಮೆರ್ಕ್ಯುರಿ, ಅದರಿಂದ ಒಂದು ಆರೋಗ್ಯ ಸಮಸ್ಯೆ ಆಗ್ತಿರೋದು, ಅದಾಗಿದ ಮೇಲೆ ವಾತಾವರಣಕ್ಕೆ ಹಾನಿ ಆಗ್ತಿರೋದು, ಇದನ್ನು ರೆಡ್ಯೂಸ್ ಮಾಡುವಂಥದ್ದು, ಕಡಿಮೆ ಮಾಡುವಂಥದ್ದೇ ಮಿನಿಮಾಟ ಕನ್ವೆನ್ಷನ್ಸ್ ತಿಳಿಸ್ಕೊಡುತ್ತೆ. ಸೊ ಫ್ರೆಂಡ್ಸ್, ಇದು ಇಂದಿನ ಕನ್ವೆನ್ಷನ್ಸ್, ಇಂಪಾರ್ಟೆಂಟ್ ಕನ್ವೆನ್ಷನ್ಸ್ ಮತ್ತು ಪ್ರೋಟೋಕಾಲ್. ದಯವಿಟ್ಟು ನೋಟ್ ಡೌನ್ ಮಾಡ್ಕೊಳ್ಳಿ, ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ ಎಕ್ಸಾಮ್ಸ್ಗೆ. ಇದೇ ಥರ ಮುಂದಿನ ದಿನಗಳಲ್ಲಿ ಪ್ರಮುಖ ಟಾಪಿಕ್ಸ್ ಬಗ್ಗೆ ನಾನು ಕ್ರಾಶ್ ಕೋರ್ಸ್ ಮಾಡ್ತಾ ಇದ್ದೀನಿ. ಸ್ಟೇ ಅಪ್ಡೇಟ್. ಅದಾದ ನಂತರ ಹೆಚ್ಚಿನ ಮಾಹಿತಿಗಾಗಿ ಸ್ಪರ್ಶ ಅಕಾಡೆಮಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಂತರ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ. ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಧನ್ಯವಾದಗಳು.